ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೇಸ್ ಆಫ್ ಹ್ಯಾಪಿನೆಸ್. ನಾವ್ ಈ ಸಲ ಹೋಗ್ತಾ ಇರೋಂತ ರೆಸಾರ್ಟ್ ಹೆಸರು ರೈನ್ ಡ್ರಾಪ್ಸ್ ರೆಸಾರ್ಟ್. ವೈನಾಡಲ್ಲಿರುವಂತ ರೈನ್ ಡ್ರಾಪ್ಸ್ ರೆಸಾರ್ಟ್ ಹೇಗಿದೆ ನಮ್ ಜೊತೆ ನಿಮ್ಗೂ ತೋರಿಸ್ತೀವಿ. ಬನ್ನಿ ನೋಡೋಣ ನಾವು ಹೇಗೆ ಅಲ್ಲಿ ದಿನಾನ ಕಳೆದ್ವಿ, ಮತ್ತೆ ಆ ರೆಸಾರ್ಟ್ ವ್ಯೂ ಹೇಗಿದೆ, ಆ ರೆಸಾರ್ಟ್ ಅಲ್ಲಿ ಏನೇನಿದೆ ಎಲ್ಲಾನು ನಮ್ಮೊಟ್ಟಿಗೆ ಇವತ್ತು ನೀವು ನೋಡ್ಬೋದು. Then let's see our room. ಇದು ಲಕ್ಸುರಿ ಕಾಟೇಜ್. ನಾವು ಬಂದಿರೋದು ಆಫ್ ಸೀಸನ್, ಸೊ ಹೊರ್ಗಡೆ ಗ್ರೀನರಿ ಕಡಿಮೆ ಇದ್ರು ರೂಮ್ ಇಂದ ಸ್ವಲ್ಪ ಖುಷಿ ಆಯ್ತು. ವೆಲ್ಕಮ್ ನೋಟ್ ಇದೆ ಸಂತು. ಏನದು? Dear guest, Namaste. The Raindrop Resort are have to welcome you. We wish you a pleasant stay. Team housekeeping. Thank you. ಏನದು? ಸ್ಟೋರೇಜಾ? ಹಳೆ ಕಾಲದಲ್ಲಿ ಪೆಟ್ಟಿಗೆ ಅಂತ ಮಾಡ್ತಿದ್ರು, ಇದೇ ತರ ಸೇಮ್ ಲಾಕರ್ಸ್ ಎಲ್ಲ ಇದೆ. ಚೆನ್ನಾಗಿದೆ. ಚೆನ್ನಾಗಿ ಇಡ್ಬೋದು. ನೋಡಿ ಇಟ್ಬಿಟ್ಟು ಮರ್ತ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಚೆನ್ನಾಗಿ. ಇನ್ನೊಂದು ತುಂಬಾ ಖುಷಿ ಪಡುವಂತ ಜಾಗ ರೆಸಾರ್ಟ್ ಅಲ್ಲಿ ರೂಮ್ಸ್ ಗಳಲ್ಲಿ ತೋರಿಸ್ತೀನಿ ಬನ್ನಿ. ಏಕೆ ಬರ್ತಾ ಇಲ್ವಾ? Two chairs for us. ಇದೆಲ್ಲ ನೀರು ಬಿಟ್ಟು ಗದ್ದೆ ತರ ಆದಾಗ ಇನ್ನೂ ಚೆನ್ನಾಗಿರುತ್ತಲ್ಲ. ಈಗ ಸಮ್ಮರ್ ಇರೋದ್ರಿಂದ ಹೀಗಿದೆ. ಬೇರೆ ಸೀಸನ್ ಅಲ್ಲಿ ಬಂದ್ರೆ ಫುಲ್ ಗ್ರೀನರಿ ಆಗಿರೋದ್ರಿಂದ ಫುಲ್ ಅಷ್ಟು ಗದ್ದೆ ಫುಲ್ ಗ್ರೀನ್ ಕಾಣುತ್ತೆ. ಏನ್ ಮಾಡೋದು, ಸಂತು ಸಮ್ಮರ್ ಅಲ್ಲಿ ಬಿಟ್ಟು ಹಾಗಾಗಿ ನಾವು ಸಮ್ಮರ್ ಅಲ್ಲಿ ಬಂದಿದ್ದೀವಿ. ಅಷ್ಟು ಗ್ರೀನ್ ಕಾಣುತ್ತೆ ಮೋಸ್ಟ್ಲಿ ಅಲ್ಲಿಂದ ಅಲ್ಲಿ ತನಕ. ಸೂಪರ್ ನೈಸ್. ಚೆನ್ನಾಗಿದೆ ರೂಮ್, ಮಾತ್ರ ತುಂಬಾ ಖುಷಿ ಆಯ್ತು. ವಾವ್, ಎಲ್ಲ ಕಡೆ ಒಂದು ಸ್ಮಾಲ್ ಬಾಕ್ಸ್ ಅಲ್ಲಿ ಇಡ್ತಾರೆ. ಇದು ತಿಂಗಳನೆ ಒಂಥರ ಉಪ್ಪಿನಕಾಯಿ ಹಾಕಿಡ್ತಾರಲ್ಲ ಆ ಥರ. ಸೋಪು ವಿಭೂತಿ ತರ ಕಾಣಿಸ್ತಾ ಇದೆ.
100ಗೆ ಹೋಗ್ತಿತ್ತದು. ಹಾಂ, ರೆಸಾರ್ಟ್ನ ನೈಟ್ ವ್ಯೂ ನೋಡೋಣ. ಏನು ಗೊತ್ತಾ, ಡಿನ್ನರ್ ಆದಮೇಲೆ ಎವ್ರಿ ಡೇ ವಾಕ್ ಮಾಡಬೇಕಂತೆ, ಒಳ್ಳೇದಂತೆ. ಈ ಥರ ಇದ್ದರೆ ಡೈಲಿ ವಾಕ್ ಹೋಗ್ಬೋದು, ಹೋಗೋದಕ್ಕೊಂದು ಖುಷಿ ಇರುತ್ತೆ. ಅಲ್ಲಿ ಯಾರು ಹೋಗ್ತಾರೆ ಮನೆ ಮುಂದೆ, ಪಕ್ಕದ ರೋಡ್ಗೆ ಹೋದರೆ ಗಿಜಿ ಜನ, ವೆಹಿಕಲ್ ಓಡಾಡ್ತಿರುತ್ತೆ. ಇನ್ನು ಜನ ಇಲ್ಲದೆ ಇರೋ ಕಡೆ ಹೋಗೋಣ ಅಂದರೆ ಲೈಟ್ಸೇ ಇರಲ್ಲ, ಭಯ ಆಗ್ತಿರುತ್ತೆ. ಹೀಗಿದ್ರೆ ಎವ್ರಿ ನೈಟು 1 hour ವಾಕ್ ಮಾಡ್ಬೋದು. ಡೇ ವ್ಯೂಗಿಂತ ನನಗೆ ರೆಸಾರ್ಟ್ಗಳಲ್ಲಿ ನೈಟ್ ವ್ಯೂ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ಬೇರೆ ಒಂದು ಲೋಕಕ್ಕೆ ಬಂದಿದ್ದೀವೇನೋ ಅನಿಸುತ್ತೆ. ಅಲ್ಲಲ್ಲಲ್ಲಿ ಲೈಟು, ಇನ್ನೆಲ್ಲ ಕಡೆ ಕತ್ಲೆ, ಅಂದರೆ ಅದರ ಅಂದ ಇನ್ನೂ ಹೆಚ್ಚುತ್ತೆ. ರೆಸಾರ್ಟ್ ಅಂದನ ಈ ಲೈಟ್ಗಳು ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಎಸ್ಪೆಷಲಿ ಈ ರೆಸಾರ್ಟ್ನ ನಾನು ಎಲ್ರಿಗೂ ರೆಫರ್ ಮಾಡ್ತೀನಿ. ಯಾಕೆ ಅಂತಂದರೆ ನಿಜಕ್ಕೂ ನಾವು ಇದುವರೆಗೂ ಹೋಗಿರೋ ರೆಸಾರ್ಟಲ್ಲಿ, ಮೇ ಬಿ ಮುಂದೆ ಹೋಗೋ ರೆಸಾರ್ಟಲ್ಲೂ ಇಷ್ಟು ಫ್ರೆಂಡ್ಲಿ ಸ್ಟಾಫ್ಸು, ಇಷ್ಟು ಕೋಆಪ್ರೇಟ್ ಮಾಡೋವಂಥ ಸ್ಟಾಫ್ಸು ಸಿಗಲ್ಲ ಅಂತ ಅನಿಸುತ್ತೆ. ದೇ ಆರ್ ರಿಯಲಿ ವೆರಿ ವೆರಿ ಕೋಆಪ್ರೇಟಿವ್. ನಾವು ಏನು ಕೇಳಿದ್ರು ನೋ ಅಂತ ಹೇಳ್ತಾನೆ ಇಲ್ಲ ಅವರು. ಆ್ಯಂಡ್ ಆ್ಯಕ್ಚುಲಿ ನಾವು ಕೇಳ್ದೇ ಕಾಂಪ್ಲಿಮೆಂಟರೀಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ದಿಸ್ ಈಸ್ ದ ವೆರಿ 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 ಗುಡ್ ಆಪ್ಷನ್ ಫಾರ್ ಯುವರ್ ಸ್ಟೇ. ಫೈರ್ ಕ್ಯಾಂಪ್ ಹಾಕಕ್ಕಾಗಲ್ಲ ಅದು. ಹಾಂ, ಏನಂದರೆ ಇವತ್ತಿಲ್ಲಿ ಕಸ್ಟಮರ್ಸ್ ತೀರಾ ಕಡಿಮೆ ಇದ್ದಾರೆ. ಯಾಕೆ ಅಂತಂದರೆ ಅಫ್ಕೋರ್ಸ್ ಆಫ್ ಸೀಸನ್ ಇದ್ದಾಗ ಯಾರೂ ಬರೋದಕ್ಕೆ ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ವೀಕ್ ಡೇಸು, ಆಮೇಲೆ ಇನ್ನೊಂದು ವೀಕ್ ಡೇ. ವೀಕೆಂಡಲ್ಲಾದರೆ ಬೇಕಾದರೆ ಬೋರ್ ಆಗುತ್ತೆ ಅಂತ ಆಫ್ ಸೀಸನು ಆನ್ ಸೀಸನು ಬರ್ತಾರೆ. ಬಟ್ ನಾವು ಆಫ್ ಸೀಸನಲ್ಲಿ ಬಂದಿದ್ದೀವಿ, ವೀಕ್ ಡೇಸಲ್ಲಿ ಬಂದಿದ್ದೀವಿ, ಅದಕ್ಕೆ ಕಸ್ಟಮರ್ಸ್ ಕಡಿಮೆ. ಕ್ಯಾಂಪ್ ಫೈರ್ ಇರುತ್ತಂತೆ ಯೂಶ್ವಲಿ, ಬಟ್ ಕ್ಯಾಂಪ್ ಫೈರ್ ಹಾಕೋದಕ್ಕೆ ಇರೋದೇ 3 ಮತ್ತೊಂದು ಜನ. ಯಾರಿಗೆ ಹಾಕ್ತಾರೆ, ವರ್ಕರ್ಸ್ ಬಂದು ಕುತ್ಕೋಬೇಕಷ್ಟೆ. ಬಟ್ ಜನ ಇಲ್ಲದೆ ಇರೋದು ಒಂದು ಅಡ್ವಾಂಟೇಜು. ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಪ್ಲಾಂಟೇಶನ್ ಎಲ್ಲ ಒಂಥರ ಚಂದ. ಹಾಂ, ಇದು ನ್ಯಾಚುರಲ್ ಪ್ಲಾಂಟೇಶನ್ ಅಂತೆ. ಸೊ ಅದಕ್ಕೆ ಮೇಂಟೆನೆನ್ಸ್ ಈಗ ಸಂತು ನಾವು ವಿಂಡ್ ಫ್ಲವರ್ ರೆಸಾರ್ಟ್ಗೆ ಹೋಗಿದ್ವಲ್ಲ, ಹುಷಾರಾಗಿ ಅದರಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಯಾಕೆ ಅಂದರೆ ಇದು ಅದರಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಎಲ್ಲ ಕಡೆ ಮರ ಗಿಡಗಳು ನೀಟಾಗಿ ಏನು ಒಂದೇ ಕಡೆ ಇರುವಂಥದ್ದು, ಅಥವಾ ಕಸ ಅದೆಲ್ಲ ಎಲೆಗಳು ಇದೆಲ್ಲ ಉದುರಿದೆ ಅಲ್ವಾ. ಯಾಕೆ ಅಂದರೆ ಇದು ನ್ಯಾಚುರಲ್ ಪ್ಲಾಂಟೇಶನು. ಸೊ ಅವರು ನೋಡಿ ಇದೇ ಕಡೆ ಗಿಡ ಹಾಕಬೇಕು, ಇದೇ ಕಡೆ ಮರ ಹಾಕಬೇಕು ಅನ್ನೋ ಥರ ಮಾಡಿಲ್ಲ. ಅವರು ಇರೋ ಅಂಥ ಪ್ಲಾಂಟೇಶನಲ್ಲೇ ರೆಸಾರ್ಟ್ ಮಾಡಿದ್ದಾರೆ. ಉಯ್ಯಾಲೆ ಕಂಡ್ರೆ ಹೋಗಿ ಕುತ್ಕೊಬಿಡು. ಅದಕ್ಕೆ ಯಾವಾಗಲೂ ಹೇಳೋದು ಮನೇಲಿ ಒಂದು ಹಾಕ್ಸ್ಕೊಡಿ, ಅವಾಗ ಬೋರ್ ಆಗಲ್ಲ ಅಂತ. ಈ ಥರ ಮನೆಗಳು ಏನು ರೆಸಾರ್ಟಲ್ಲಿ ನಮ್ದೊಂದು ಕಾಟೇಜ್ ಇದೆಯಲ್ಲ, ಆ ಥರ ಮನೆಗಳು ಸಿಗಲ್ವ ಸಂತ? ಅಲ್ಲೇ ಯಾವಾಗಲೂ ಸ್ಟೇ ಮಾಡಿದ್ರೆ ನೋಡಿ, ಈ ಥರ ಸಂಜೆ ಆಯಿತು ಅಂದರೆ ಏನು ಒಳ್ಳೆ ಗಾಳಿ ಸಿಗುತ್ತೆ. ಹೀಗೆ ವಾಕ್ ಮಾಡ್ಕೊಬಂದು ಸ್ವಲ್ಪ ಹೊತ್ತು ಸ್ವಿಂಗಲ್ಲಿ ಎಂಜಾಯ್ ಮಾಡಿಕೊಂಡು ಫ್ರೀಯಾಗಿ ಓಡಾಡಿಕೊಂಡು ಹೆಂಗಿರ್ಬೋದಲ್ವ? ಆ ಥರ ಎಲ್ಲಾದರೂ ಮನೆ ಬಾಡಿಗೆಗೆ ಸಿಕ್ಕಿದ್ರೆ ತಗೋಬಾರ್ದಾ? ಡೈಲಿ ಪೇಮೆಂಟ್ ಅಷ್ಟೇ, ಅದು ತಿಂಗಳಿಗಲ್ಲ ಸಿಗುತ್ತೆ. ಅದಕ್ಕೇನು ಕೊಡ್ತಾರೆ? ಡೈಲಿ ಪೇ ಮಾಡಿ ರೆಂಟ್ನ. ಬೇಡ, ಅವ್ರಿಗೆ ಡೈಲಿ ರೆಂಟ್ ಪೇ ಮಾಡೋದನ್ನ ನಾವೇ ಒಂದು ರೆಸಾರ್ಟ್ ಮಾಡ್ಕೊಂಡು EMI ಕಟ್ಕೋಬೋದು.
ಏನು ಫ್ಲಾಟ್ ಆಗ್ಬಿಟ್ಟೆ? ಎಷ್ಟೊಂದು ದೊಡ್ಡದಿದೆ, ನಡೆದು ನಡೆದು ಸಾಕಾಯ್ತು. ನಮ್ಮ ಆ್ಯನಿವರ್ಸರಿಗೆ ಮತ್ತು ಸಂತು ಬರ್ಡೇಗೆ ಯಾವಾಗಲೂ ನಾನು ರೆಸಾರ್ಟಿಗೆ ಕರ್ಕೊಬರ್ತೀನಿ. ಆ್ಯಕ್ಚುಲಿ ಸರ್ಪ್ರೈಸು ಅನ್ನೋದ್ರ ಜೊತೆ ಒಂದು ಸ್ವಾರ್ಥ ಇದೆ. ಏನು ಗೊತ್ತಾ, ಆ್ಯನಿವರ್ಸರಿಗೆ ರೆಸಾರ್ಟಿಗೆ ಕರ್ಕೊಬಂದಾಗಲೂ ಜೊತೆಲಿ ನಾನು ಇರ್ತೀನಿ, ಬರ್ಡೇ ಕರ್ಕೊಬಂದಾಗಲೂ ಜೊತೆಲಿ ನಾನು ಇರ್ತೀನಿ. ಸೊ ಅವ್ರ ಜೊತೆ ನಾನು ಎಂಜಾಯ್ ಮಾಡ್ಬೋದಲ್ವಾ. ಸೊ ಆ್ಯಕ್ಚುಲಿ ಅವ್ರಿಗಿಂತ ಈ ಥರ ಎಲ್ಲ ನನಗೆ ಇಷ್ಟ ಆಗೋದು. ಅವ್ರಿಗೆ ಮುಂಚೆ ಎಲ್ಲ ಇದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಈಗೀಗ ನಾನು ಇಂಟ್ರೆಸ್ಟ್ ಬರ್ಸ್ತಾ ಇದ್ದೀನಿ. ಅದೇ ನಾನು ಎಂಜಾಯ್ ಮಾಡ್ಬೋದು, ನನಗೂ ಖುಷಿ ಆಗುತ್ತೆ ಅಂತ ಒಂದು ಸ್ವಾರ್ಥ ಹೌದು. ಜೊತೆಯಲ್ಲಿ ಅವ್ರಿಗೆ ಒಂದು ಗುಡ್ ಟೈಮ್ನ ಪ್ರೊವೈಡ್ ಮಾಡಬೇಕು, ಒಂದು ರಿಲ್ಯಾಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ರೆಸಾರ್ಟ್ನ ಪ್ರಿಫರ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಸಮ್ಮರ್ ಅಲ್ವಾ, ಎಲ್ಲಾದರೂ ಟ್ರಿಪ್ ಹೋದ್ರೆ ಏನಿಸ್ತಿರುತ್ತೆ, ಆ ಬಿಸಿಲಿಗೆ ಅಯ್ಯೋ ಎಷ್ಟೊತ್ತಿಗೆ ಓಡ್ ಬಂದು ಕಾರ್ ಹತ್ತತೀನೋ ಅನ್ನಿಸ್ತಾ ಇರುತ್ತೆ. ಯಾವುದೋ ತೃಪ್ತಿಯಾಗಿ ಪ್ಲೇಸಸ್ ನೋಡೋಕ್ಕಾಗಲ್ಲ, ಅದು ಖುಷಿ ಅನ್ಸೋದು ಇಲ್ಲ. ಎಷ್ಟೊತ್ತು ವಾಪಸ್ ಮನೆಗೆ ಹೋಗ್ತೀವೋ ಅನಿಸುತ್ತೆ, ಎಲ್ಲಾದರೂ ನೆರಳು ಸಿಕ್ಕರೆ ಸಾಕು ಅಂತೀವಿ. ಹಾಗಾಗಿ ಹೊರಗಡೆ ಸುತ್ತಾಡೋಕೆ ಹೋಗೋದು ಅಷ್ಟೊಂದು ಏನೋ ಸರಿ ಅನಿಸಲ್ಲ. ಅದು ಬಿಟ್ಟರೆ ಇನ್ನೇನು ಆಪ್ಷನ್ ಇರುತ್ತೆ, ಡಿನ್ನರ್ಗೋ ಲಂಚ್ಗೋ ಹೋಗ್ಬೋದು. ಬಟ್ ಎಷ್ಟೊತ್ತು ಮಮ್ಮ ಅಂದರೆ 1 hour ಸ್ಪೆಂಡ್ ಮಾಡ್ಬೋದು ಅಷ್ಟೇ, ಇಡೀ ದಿನ ಸ್ಪೆಂಡ್ ಮಾಡೋಕ್ಕಾಗತ್ತಾ? ಆಗಲ್ಲ. ಆಮೇಲೆ ಡಿನ್ನರ್ಗೆ ಯೂಶ್ವಲಾಗಿ ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ. ಜೊತೇಲಿ ಮೈಸೂರಲ್ಲೇ ಇರ್ತೀವಿ, ಮೈಸೂರಲ್ಲಿ ಹೋಗ್ತಾನೆ ಇರ್ತೀವಲ್ವ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಅಂತಂದಾಗ ಏನಾಗುತ್ತೆ, ಅದು ಸ್ಪೆಷಲ್ ಡೇನ ಹತ್ರ ಫೀಲ್ ಆಗಲ್ಲ. ಬೇರೆ ದಿನನೂ ಅದೇ ಮಾಡ್ತೀವಿ, ಸ್ಪೆಷಲ್ ಡೇ ದಿನನೂ ಅದೇ ಮಾಡ್ತೀವಿ. ಅದಕ್ಕೆ ನಾನು ಔಟ್ಸೈಡ್ ಬರಬೇಕು, ಜೊತೇಲಿ ಆ ಶೆಕೆ ನಮಗೆ ಅವಾಯ್ಡ್ ಆಗಬೇಕು ಅನ್ನೋ ಕಾರಣಕ್ಕೆ ಐ ಪ್ರಿಫರ್ ದಿಸ್. ಇನ್ನೂ ಎಷ್ಟು ದೂರ ಪಾಪ, ಎಲ್ಲ ರೆಸಾರ್ಟ್ ಎಲ್ಲ ಮಲಗಿದೆ ಈಗ. ಇಲ್ಲೇ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನೇನೆಲ್ಲ ಮಾಡಿದ್ಯಾ? ನೀನು ಬರ್ತದೆ ಲವ್ ಫೋನ್ ಅಂದ ಹ್ಯಾಪಿ ಬರ್ಡೇ. ಇನ್ನೇನು ಕೊಟ್ಟಿದ್ರು? ಬ್ರೇಕ್ಫಾಸ್ಟ್, ಕ್ಯಾರೆಟ್ ಜ್ಯೂಸ್, ಶಾವಿಗೆ, ಪತ್ರಿ, ಇದು ಅಂಕಡೆ ಇದೆ, ಇದು ಇಡಿಯಪ್ಪ, ಇದು ಪತ್ರಿ, ಪತ್ರಿಗೆ ಕೊಂಬು, ಕಾಯ್ದು ಚಟ್ನಿ, ಡ್ರೈ ಕೋಕೋನಟ್ ಚಟ್ನಿ. ಇಡಿಯಪ್ಪಂಗೆ ಕಾಂಬಿನೇಷನ್ನು ಆಲೂ, ವೆಜಿಟೇಬಲ್. ಇದು ಇದಕ್ಕೆ ಕಾಂಬಿನೇಷನ್ನು ದಾಲ್, ಜೊತೆಗೆ ಬ್ರೆಡ್, ಜಾಮು, ಕ್ಯಾರೆಟ್ ಜ್ಯೂಸ್. ಅದು ಕಾಕು. ಹಾಂ, ಇದೊಂದು ಸ್ವೀಟ್ ಡಿಶ್. ಇದು ಏನಂತ ಹೇಳಿ, ನಮ್ಮ ಕಡೆ ಕಡುಬು ಅಂತ ಹೇಳ್ತಾರೆ. ಅವ್ರೇನೋ ಹೆಸರು ಹೇಳಿದ್ರು, ಕಡೆ ಸಮಥಿಂಗ್ ಏನೋ ಏನೋ ಹೇಳಿದ್ರು, ಮರ್ತುಬಿಟ್ಟೆ ನಾನು. ನಮ್ಮ ಮುಂದಿನ ರೆಸಾರ್ಟ್ನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಈಗ ಟಾಟಾ, ಬಾಯ್ ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ. ಬಾಯ್ ಬಾಯ್.